ಎಲ್ಲ ಸ್ನೇಹಿತರು ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ಜ್ಞಾನಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ನಾವು SSC GD ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ PYQs ಬಿಡಿಸ್ತಾ ಇದ್ವಿ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಬಿಡಿಸ್ತಾ ಇದ್ವಿ. ಈಗಾಗಲೇ 4 ಪತ್ರಿಕೆಗಳನ್ನ ಬಿಡಿಸಿದೀವಿ. ಇವತ್ತು 5ನೇ ಪತ್ರಿಕೆಯನ್ನ ಬಿಡಿಸೋಣ. ಹಾಗಾದ್ರೆ ಹೋಗ್ಬಿಡೋಣ ಅಲ್ವಾ ಡೈರೆಕ್ಟ್. ಇನ್ನೆಲ್ಲ ಪ್ರಿಲ್ಯೂಡ್ಸ್ ಮುನ್ನುಡಿಗಳು ನಿಮಗೆ ಗೊತ್ತಿರೋದ್ರಿಂದ ನಾವು ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದಿಕ್ಕೆ ಬಂದ್ಬಿಡೋಣ ಮತ್ತೆ, ಹೌದಲ್ವಾ? ಹಾಗಾದ್ರೆ 61ನೇ ಪ್ರಶ್ನೆ ಯಾವುದಿದು? 5/2/2025 ನಡೆದ ಶಿಫ್ಟ್ 2 ಪರೀಕ್ಷೆ, ಶಿಫ್ಟ್ 2 ಪೇಪರ್ನ ನಾವು ಬಿಡಿಸ್ತಾ ಇದೀವಿ. ಸ್ನೇಹಿತರೆ, ನಾವು ಇವಾಗಿನ ತನಕ ಮಾಡಿದ ಎಲ್ಲ ಪೇಪರ್ಗಳಲ್ಲಿ ಅತ್ಯಂತ ಈಸಿ ಇರುವಂತಹ ಪೇಪರ್ ಇದು. ಅಂದ್ರೆ ಬಳಸಿರುವಂತಹ ಪದಗಳೆಲ್ಲವೂ ಕೂಡ ಹೆಚ್ಚು ಕಡಿಮೆ ಪರಿಚಿತ ಪದಗಳನ್ನೇ ಬಳಸಿದ್ದಾರೆ. ಹೆಚ್ಚು ಕಷ್ಟ ಇಲ್ಲ. ನಾವು ನೋಡ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ಬೇಗ ಸಾಲ್ವ್ ಮಾಡ್ಬೋದು ಈ ಪೇಪರ್ ಅನ್ನ. ವಿ ವಿಲ್ ಜಸ್ಟ್ ಡೂ ದಟ್. 61ನೇ ಪ್ರಶ್ನೆ, fill in the blank with the most appropriate synonym of the word in brackets in the following sentence ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಬ್ರಾಕೆಟ್ ಅಲ್ಲಿರುವಂತಹ ಪದದ ಸಮಾನಾರ್ಥಕ ಪದವನ್ನ ಬಿಟ್ಟ ಸ್ಥಳದಲ್ಲಿ ತುಂಬಿ ಅಂತ ಹೇಳ್ತಾ ಇದ್ದಾರೆ. ಅದು ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಚೂಸ್ ಮಾಡ್ಬೇಕು. ಸರಿ. ಇನ್ ದಟ್ ಕೇಸ್ ಎ ಜೆಂಟಲ್ ಕೆಮಿಕಲ್ ಪೀಲ್ ಫ್ರಮ್ ಎ ಡರ್ಮೆಟಾಲಜಿಸ್ಟ್ ಮೇ ಡ್ಯಾಶ್ ಅಪ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಜೆಂಟಲ್ ಕೆಮಿಕಲ್ ಪೀಲ್ ಅಂತಂದ್ರೆ ಯಾವುದಾದ್ರೂ ಸಾಫ್ಟ್ ಆಗಿರುವಂತ ಆಯಿಂಟ್ಮೆಂಟ್ ಅಂತ ಹೇಳಕ್ಕೆ ಈ ಮಾತಲ್ಲಿ ಹೇಳ್ತಾ ಇದ್ದಾರೆ. ಜೆಂಟಲ್ ಕೆಮಿಕಲ್ ಪೀಲ್ ಅಂತ. ಡರ್ಮಟಾಲಜಿಸ್ಟ್ ಅಂದ್ರೆ ನಮಗ್ ಗೊತ್ತಿದೆ, ಚರ್ಮ ರೋಗ ತಜ್ಞರನ್ನ ಡರ್ಮಟಾಲಜಿಸ್ಟ್ ಅಂತ ಹೇಳ್ತೀವಿ. ಹೇಸನ್ ಅಪ್ ಅಂತ ಹೇಳ್ತಾ ಇದ್ದಾರೆ. ಹೇಸನ್ ಅನ್ನುವಂತಹ ಪದದ ಅರ್ಥವೇನು ಅಂತ ಕೇಳಿದ್ರೆ, ಸ್ನೇಹಿತರೆ, ಹೇಸ್ಟ್ ಅಂತ ಹೇಳಿದ್ರೆ ಫಾಸ್ಟ್ ಅಂತ ಅರ್ಥ. ಹೌದಾ? ಇಲ್ಲಿ ಟಿ ಸೈಲೆಂಟ್ ಇರ್ಬೇಕು. ನಾವು ಹೇಳುವಾಗ ಹೇಸನ್ ಅಂತ ಹೇಳಬೇಕು. ಹೇಸನ್ ಅಂದ್ರೆ ವಾಸಿ ಬೇಗ ಆಗುತ್ತೆ ಅಂತಂದ್ರೆ ನೀವ್ ಏನೇನೋ ಹಚ್ತಾ ಇದೀರಲ್ವಾ, ಮನೆ ಮದ್ದು ಅದು ಇದು ಎಲ್ಲ, ಸ್ಕಿನ್ ಡಿಸ್ಟರ್ಬೆನ್ಸ್ ಸರಿ ಹೋಗ್ಲಿ ಅಂತ, ಅದೆಲ್ಲ ಅಲ್ಲ. ಹೋಗಿ ಒಬ್ರು ತಜ್ಞರನ್ನ ಕಂಡುಬಿಡಿ, ಅವ್ರೇನೋ ಆಯಿಂಟ್ಮೆಂಟ್ ಕೊಟ್ರೆ ಇಮಿಡಿಯೇಟ್ ಸರಿ ಹೋಗುತ್ತೆ ಅಂತ ಹೇಳೋದಿಕ್ಕೆ ಹೀಗಂತ ಹೇಳ್ತಾ ಇದ್ದಾರೆ. ಹಾಗಂತಂದ್ರೆ ಅಲ್ಲಿ ಬರುವಂತ ಅರ್ಥ ಯಾವುದಪ್ಪ ಅಂದ್ರೆ ಸ್ಪೀಡ್ ಅಂತ ಬರುತ್ತೆ. ಸೊ ಆಪ್ಷನ್ ಸಿ ಸರಿಯಾದಂಥ ಅರ್ಥ. ಹಾಗಾದ್ರೆ ಮಿಕ್ಕ ಪದಗಳಿಗೆ ನಾವು ಅರ್ಥವನ್ನ ನೋಡ್ಬಿಡೋಣ. ನೋಡಿ, ಮತ್ತೆ ಲಾಯ್ಟರ್ ಅಂತ ಕೊಟ್ಟಿದ್ದಾರೆ. ಲಾಯ್ಟರ್ ಅಂತ ಹೇಳಿದ್ರೆ ಯಾವುದೇ ಉದ್ದೇಶವಿಲ್ಲದೆ, ದಿಕ್ಕು ದಿವಾನ ಇಲ್ಲದೆ ಅಲ್ಲಿ ಇಲ್ಲಿ ಅಲಿತಾ ಇರ್ತೀವಲ್ಲ ಅಂಥದಕ್ಕೆ ಲಾಯ್ಟರ್. ಮೇಷ್ಟ್ರು ಎಷ್ಟೊಂದ್ಸಲಿ ಕಾಲೇಜಲ್ಲಿ ಬೈದಿರ್ತಾರೆ, ಡೋಂಟ್ ಲಾಯ್ಟರ್ ಇನ್ ದಿ ಕಾರಿಡಾರ್ ಅಂತ ಹೇಳ್ಬಿಟ್ಟು, ಅಲ್ವಾ? ಇಲ್ಲಿ ಮೊಗಸಾಲೆಯಲ್ಲಿ ಓಡಾಡಬೇಡಿ ಅಂತ ಹೇಳಿರ್ತಾರೆ, ಡೋಂಟ್ ಲಾಯ್ಟರ್ ಅಂತ ಹಾಗೆ ಈ ಪದವನ್ನ ಅಲೆದಾಡು ಅಂತ ತಗೊಂಡ್ಬಿಡೋಣ. ಡಿಲೇ ಅಂತ ಹೇಳಿದ್ರೆ ತಡ ಮಾಡು, ನಿಧಾನಿಸು ಅನ್ನುವಂಥದ್ದಕ್ಕೆ. ಸ್ಟಾಲ್ ಅಂತ ಹೇಳ್ತಾ ಇದ್ದಾರೆ. ಸ್ಟಾಲ್ ಅನ್ನಕ್ಕೆ 2 ಅರ್ಥಗಳಿವೆ. ಒಂದು ಅರ್ಥದಲ್ಲಿ ಸ್ಟೋರ್ ಅಂತ ಏನ್ ಹೇಳ್ತೀವಲ್ಲ, ಸ್ಟೋರ್ ಅಂಗಡಿ ಅಂತ. ದೇರ್ ಇಸ್ ಅ ಸ್ಟಾಲ್ ಅಟ್ ದಿ ಕಾರ್ನರ್ ಆಫ್ ಮೈ ಹೌಸ್. STORE ಸ್ಟೋರ್ ಅಂತ ಹೇಳೋಣ. ಒಂದ್ ಸ್ಟೋರ್ ಇದೆ, ಒಂದ್ ಸ್ಟಾಲ್ ಇದೆ ಅಲ್ವಾ? ನೀವೆಲ್ಲಾದ್ರೂ ಸ್ಟಾಲ್ ಹಾಕೋತೀರಾ ಅಂತೆಲ್ಲ ಹೇಳ್ತೀವಿ. ಮತ್ತೊಂದು ಸ್ಟಾಲ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಹಾಲ್ಟ್ ಅಂತ ನಿಲ್ಲಿಸು ಅನ್ನೋದಿಕ್ಕೆ ಸ್ಟಾಲ್ ದಿ ಪ್ರಾಸೆಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ಟಾಲ್ ಅಂತ ಹೇಳ್ತೀವಿ. ಆಗ್ಬೋದಾ? ಹೋಗೋಣ ಮುಂದಿನ ಪ್ರಶ್ನೆಗೆ. ಸೆಲೆಕ್ಟ್ ದಿ ಆಪ್ಷನ್ ದಟ್ ಬೆಸ್ಟ್ ಡಿಫೈನ್ಸ್ ದಿ ಗಿವನ್ ವರ್ಡ್. ಒಂದ್ ಪದವನ್ನ ಕೊಟ್ಟಿದ್ದಾರೆ, ಅದಕ್ಕೆ 4 ಆಪ್ಷನ್ಸ್ ಅಲ್ಲಿ ಯಾವುದು ಸರಿ ಹೊಂದುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಪೋರ್ಷನ್ ಅಂತ ಹೇಳ್ತಿದ್ದಾರೆ. ಅಪೋರ್ಷನ್ ಅನ್ನುವಂಥದ್ದರ ಅರ್ಥ ಟು ಅಲೋಕೇಟ್, ಹಂಚು, ಕೊಡು, ನೀಡು ಅಂತ ಹಾಗಂತ ಇರುವಂತಹ ಪದ ಯಾವುದು? ಬಿ ಆಪ್ಷನ್ ಅಲ್ಲಿ ಇದೆ. ಇದು ಉತ್ತರವಾಗುತ್ತೆ, ಟು ಅಲೋಕೇಟ್ ಅಂತ ಹಾಗಾದ್ರೆ ಮಿಕ್ಕ ಪದಗಳ ಅರ್ಥ ಟು ಕನ್ಫೆಸ್ ಅಂತ ಇದೆ. ಕನ್ಫೆಸ್ ಅಂದ್ರೆ ತಪ್ಪೊಪ್ಪಿಕೋ, ತಪ್ಪನ್ನು ಒಪ್ಪಿಕೋ ಅನ್ನೋದಿಕ್ಕೆ ಕನ್ಫೆಸ್, ಕನ್ಫೆಷನ್. ಹೌದಾ? ಹೀಗಂತ ಹೇಳ್ತೀವಿ. ರಿಕ್ವೆಸ್ಟ್ ಅಂದ್ರೆ ಮನವಿ ಮಾಡು. ಕಾಂಪ್ಲಿಕೇಟ್ ಅಂತ ಹೇಳಿದ್ರೆ ಜಟಿಲಗೊಳಿಸು ಅನ್ನೋದಿಕ್ಕೆ ಕಾಂಪ್ಲಿಕೇಟ್ ಅಂತ ಹೇಳ್ತೀವಿ. ಆಗ್ಬೋದಾ? ಹೋಗೋಣ ಮುಂದಿನ ವಾಕ್ಯಕ್ಕೆ. ಓಕೆ, ಮುಂದಿನ ಪ್ರಶ್ನೆಗೆ. ರಾದರ್ ಸೆಲೆಕ್ಟ್ ದಿ ವರ್ಡ್ ದಟ್ ಬೆಸ್ಟ್ ಕಂಪ್ಲೀಟ್ಸ್ ದಿ ಗಿವನ್ ಸೆಂಟೆನ್ಸ್, ಡಿಟರ್ಮಿನ್ ದಿ ಕೊಲೊಕೇಶನ್ ಥ್ರೂ ದಿ ಸೆಂಟೆನ್ಸ್. ಅದೇ ಲಿಂಕ್ ಮಾಡೋ ತರ, ಆ ವಾಕ್ಯವನ್ನ ಅರ್ಥಪೂರ್ಣ ಮಾಡೋ ತರ ಬಿಟ್ಟ ಸ್ಥಳವನ್ನ ತುಂಬಿ ಅಂತ ಕೇಳ್ತಾ ಇದ್ದಾರೆ.
Santra took a deep breath before dash onto the stage to deliver her speech. ಸಾಂತ್ರ ಅವರ ಭಾಷಣವನ್ನ ಬಿತ್ತರಿಸಲು ವೇದಿಕೆ ಹತ್ತುವ ಮೊದಲು ವೇದಿಕೆ ಹತ್ತುವ ಮೊದಲು ಒಂದು ದೀರ್ಘವಾದ ಉಸಿರನ್ನು ತಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಅರ್ಥವನ್ನ ಅಥವಾ ಉತ್ತರವನ್ನ ಬರೆದು ಬಿಡೋಣ. ಸ್ಟೆಪಿಂಗ್ ಅಂತ ಹೇಳಿ. ಟು ಸ್ಟೆಪ್ ಅಂತ ಹೇಳಿದ್ರೆ ಸ್ಟೆಪಿಂಗ್ ಅಂದ್ರೆ ಹತ್ತು, ವೇದಿಕೆಯ ಮೇಲೇರು ಅಂತ ಇರುತ್ತಲ್ವಾ, ಅದಕ್ಕೆ ಸ್ಟೆಪಿಂಗ್ ಅಂತ. ಓಕೆ, ಸ್ಟಕ್ಕು, ಹಿಟ್ಟು, ಮೇಡು ಇದ್ಯಾವುದು ಈ ಸಂದರ್ಭದಲ್ಲಿ ಒಂದು ಅರ್ಥನೇ ಬರೋದಿಲ್ಲ. ಅದರಿಂದ ಅದನ್ನ ನಾವು ಆ ಪದಗಳನ್ನ ಈ ಸಂದರ್ಭದಲ್ಲಿ ಪರಿಗಣಿಸೋದು ಬೇಡ, ಸರಿ ಅಲ್ವಾ? ಅದರಿಂದ ಸ್ಟೆಪಿಂಗ್ ಅನ್ನುವಂಥದ್ದು ತುಂಬಾ ಸೂಕ್ತವಾದಂಥ ಉತ್ತರ. ಮಿಕ್ಕೆಲ್ಲ ಪದಗಳ ಅರ್ಥಗಳು ನಿಮಗ್ ಗೊತ್ತಿದೆ. ಯಾವ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಳಸಿದ್ರೆ ಏನೇನಾಗುತ್ತೆ ಆ ಎಲ್ಲವನ್ನು ಕೂಡ ನಾ ಕಳೆದ ಕ್ಲಾಸ್ಗಳಲ್ಲಿ ಕೂಡ ಈ ಪ್ರಶ್ನೆಗಳು ಪದಗಳು ರಿಪೀಟ್ ಆಗಿದಾವೆ, ಅದನ್ನ ನಾವು ಕಲ್ತ್ಕೊಂಡಿದೀವಿ. ನಾ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ನಲ್ಲಿ ಜ್ಞಾನ ಗಂಗೋತ್ರಿಯ ಗ್ರಾಮರ್ ಕ್ಲಾಸಸ್ ಇದೆ, ಅದನ್ನು ಕೂಡ ತಾವು ನೋಡ್ಕೊಂಡ್ಬಿಡ್ಬೋದು ಹೆಚ್ಚಿನ ಕ್ಲಾರಿಟಿಗೆ. ಇಲ್ಲ ನೇರವಾಗಿ ನಮ್ಮನ್ನ ಸಂಪರ್ಕಿಸಬೇಕಂದ್ರೆ ಪರದೆ ಮೇಲೆ ಕಾಣ್ತಾ ಇರುವಂತಹ ದೂರವಾಣಿ ಸಂಖ್ಯೆಗಳಿಗೆ ಫೋನಾಯಿಸಿ ಅಥವಾ ನಮ್ಮನ್ನ ನೇರವಾಗಿ ಭೇಟಿ ಮಾಡಿ. ವಿಜಯನಗರ ಮೆಟ್ರೋ ಸ್ಟೇಷನ್ ಬಳಿಯಲ್ಲೇ ಇರುವ ಜ್ಞಾನ ಗಂಗೋತ್ರಿ ಅಂತ. ಹೋಗೋಣ ಹಾಗಾದರೆ ಮುಂದಿನ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 64ನೇ ಪ್ರಶ್ನೆ. ಸೆಲೆಕ್ಟ್ ದಿ ಅಪ್ರೋಪ್ರಿಯೇಟ್ ಆಂಟನಿಮ್ ಆಫ್ ದಿ ಗಿವನ್ ವರ್ಡ್. ಕೊಟ್ಟ ಪದದ ವಿರುದ್ಧಾರ್ಥಕ ಪದವನ್ನ ನೀವು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಒಪೆಕ್ ಅಂತ ಹೇಳ್ತಾರೆ. ಒಪೆಕ್ ಅಂದ್ರೆ ಅಪಾರದರ್ಶಕ ಅಂತ. ಒಂದು ಗೋಡೆ ಇದ್ರೆ ಗೋಡೆಯಿಂದ ಆ ಬದಿಗೆ ನಾನು ಏನನ್ನು ನೋಡಲಾರೆ ಅಲ್ವಾ, ಅದಕ್ಕೆ ನನಗ್ ಕಾಣಿಸಲ್ಲ ಅನ್ನೋದಕ್ಕೆ ಒಪೆಕ್ ಅಂತ, ಅಪಾರದರ್ಶಕ ಅಂತ ಹೇಳ್ತೀವಿ. ಅದಕ್ಕೆ ಕ್ಲೌಡಿ ಅಂತ ಹೇಳಿ ಇಲ್ಲೊಂದು ಆಪ್ಷನ್ ಇದೆ. ಕ್ಲೌಡಿ ಅಂದ್ರೆ ಮಸುಕು ಮಸುಕಾಗಿ ಕಾಣುವಂತ, ಅದಕ್ಕೆ ನಾವು ಟ್ರಾನ್ಸ್ಲೂಸೆಂಟ್ ಅಂತ ಹೇಳ್ತೀವಿ. ಆ ಪದ ಕೂಡ ಸರಿ ಹೊಂದಲ್ಲ, ಇಲ್ಲಿ ವಿರುದ್ಧಾರ್ಥಕ ಆಗಲ್ಲ. ಅದೇ ಮತ್ತೆ ಟ್ರಾನ್ಸ್ಪರೆಂಟ್ ಅಂತ ಇದೆ ನೋಡಿ ಬಿ ನಲ್ಲಿ. ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕ, ಅಪಾರದರ್ಶಕ ಪಾರದರ್ಶಕ, ಇದು ಸರಿಯಾದಂತ ಉತ್ತರ. ಡಲ್ ಅಂದ್ರೆ ಮಂಕಾಗಿ ಇರುವುದು. ಡಾರ್ಕ್ ಅಂದ್ರೆ ಕಡುದಾಗಿ ಅಥವಾ ಕತ್ತಲೆ ಅಂತ ಹೇಳೋದಿಕ್ಕೆ ಡಾರ್ಕ್ ಅಂತೀವಿ. ಇದು ಸಾಧ್ಯ ಇಲ್ಲ. ಆದ್ದರಿಂದ ಈ ಮೂರೂ ಪದಗಳು ಇಲ್ಲಿ ಬರದೇ ಇರೋದ್ರಿಂದ ಇರುವ ಏಕೈಕ ಪದ ಟ್ರಾನ್ಸ್ಪರೆಂಟ್ ಸರಿ ಆಗೋಯ್ತು. 65ನೇ ಪ್ರಶ್ನೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದಿ ಹೈಲೈಟೆಡ್ ವರ್ಡ್. ಯಾವ ಪದ ಅಂಡರ್ಲೈನ್ ಮಾಡಿದಾರೋ ಅದರ ಸಮಾನಾರ್ಥಕ ಪದವನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಯು ನೀಡ್ ಟು ಹ್ಯಾವ್ ಅಟ್ ಲೀಸ್ಟ್ ರೂಡಿಮೆಂಟರಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟೆಕ್ನಾಲಜಿ ಬಿಫೋರ್ ಯು ಕ್ಯಾನ್ ಅಪ್ಲೋಡ್ ಅ ವಿಡಿಯೋ ಆನ್ ವೆಬ್ಸೈಟ್. ಒಂದು ವೆಬ್ಸೈಟ್ ಅಲ್ಲಿ, ಜಾಲತಾಣದಲ್ಲಿ ನಿಮ್ಮ ವಿಡಿಯೋವನ್ನ ನೀವು ಅಪ್ಲೋಡ್ ಮಾಡ್ಬೇಕು, ಎಲ್ಲರ ಜೊತೆ ಶೇರ್ ಮಾಡ್ಬೇಕಂದ್ರೆ ಕೊನೆಯ ಪಕ್ಷ ಬೇಸಿಕ್ ಐಡಿಯಾ ಇರ್ಬೇಕಪ್ಪ ಅಂತ ಹೇಳ್ತಾರಲ್ಲ. ರೂಡಿಮೆಂಟರಿ ಅನ್ನುವಂಥ ಪದ ಸ್ವಲ್ಪ ಅಪರೂಪದ ಬಳಕೆ ಅಂತ ಹೇಳಿದ್ರು ಕೂಡ ಬೇಸಿಕ್ ಅಂತಂತೂ ಅರ್ಥ ಆಗೋಯ್ತಲ್ವಾ ನಮಗೆ. ಆದ್ದರಿಂದ ಇದು ಗೊತ್ತಾಗೋಯ್ತು. ಸೊ ಇಲ್ಲಿ ನಾವು ಪ್ರಿಮಿಟಿವ್ ಅಂತಂದ್ರೆ ಬೇಸಿಕ್ ಅಂತ, ಪ್ರಾಥಮಿಕ ಅಂತ ಅರ್ಥ ಅಲ್ವಾ. ಅದರಿಂದ ಇದು ನಮ್ಮ ಉತ್ತರ ಅಂತ. ಹಾಗಾದ್ರೆ ಮಿಕ್ಕ ಪದಗಳ ಅರ್ಥ ಎಕ್ಸ್ಕ್ವಿಸಿಟ್ ಅಂತ ಇದೆ, ಅಂದ್ರೆ ಯುನೀಕ್ ಅಂತ, ಪ್ರತ್ಯೇಕವಾದದ್ದು. ಪ್ರೆಷಿಯಸ್ ಅತ್ಯಮೂಲ್ಯವಾದದ್ದು ಅಂತ ಹೇಳಿ ಗೊತ್ತಾಗೋಯ್ತು. ಕ್ರಿಯೇಟಿವ್ ಅಂದ್ರೆ ಸೃಜನಶೀಲಾತ್ಮಕ. ಮಿಸ್ಟೀರಿಯಸ್ ಅಂತ ಹೇಳಿದ್ರೆ ರಹಸ್ಯ, ಮಿಸ್ಟ್ರಿ ಅಂತ ಹೇಳ್ತೀವಲ್ವಾ ಅದು. ಸೊ ಈ ಯಾವುದೇ ಪದಗಳು ಈ ಒಂದು ಸಂದರ್ಭಕ್ಕೆ ಸೂಟ್ ಆಗದೆ ಇರೋದ್ರಿಂದ ಬೇಸಿಕ್ ಅನ್ನೋದಕ್ಕೆ ಪ್ರಿಮಿಟಿವ್ ಅನ್ನುವಂಥ ಅರ್ಥ ಹೆಚ್ಚು ಸರಿಯಾಗಿದೆ. ಆಗ್ಬೋದಾ? ಹೋಗೋಣ 66ನೇ ಪ್ರಶ್ನೆಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಂ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದಿ ಗಿವನ್ ಸೆಂಟೆನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ಪದ ಅಂಡರ್ಲೈನ್ ಮಾಡ್ಬಿಟ್ಟಿದ್ದಾರೆ, ಕೆಳಗೊಂದು ವಾಕ್ಯ ಕೊಟ್ಬಿಟ್ಟು ಆ ಪದವನ್ನ ರಿಪ್ಲೇಸ್ ಮಾಡಬಹುದಾದಂತಹ ನುಡಿಗಟ್ಟು ಯಾವುದು, ಇಡಿಯಂ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ಹರ್ ಎಕ್ಸ್ಪ್ಲನೇಷನ್ ವಾಸ್ ಸೋ ಕನ್ವಲ್ಯೂಟೆಡ್. ಕನ್ವಲ್ಯೂಟೆಡ್ ಅಂತ ಅಂದ್ರೆ ಈ ಪದದ ಅರ್ಥ ಕಾಂಪ್ಲಿಕೇಟೆಡ್ ಅಂತ, ಬಹಳ ಜಟಿಲ, ತುಂಬಾ ಸಂಕೀರ್ಣವಾಗಿದೆ, ಯಾವುದು ಸುಲಭವಾಗಿ ಅರ್ಥ ಆಗಲ್ಲ, ಇಂಟ್ರಿನ್ಸಿಕ್, ಜಟಿಲ. ಓಕೆ, ದಟ್ ಇಟ್ ಲೆಫ್ಟ್ ಎವ್ರಿ ಒನ್ ಕನ್ಫ್ಯೂಸ್ಡ್. ಎಲ್ಲರಿಗೂ ಏನ್ ಮಾತಾಡೋದ್ರಪ್ಪ ಅಂತ ಹೇಳಿ ತಲೆ ಕೆರ್ಕೊಳ್ಳಂಗಾಗೋಯ್ತು ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ಕ್ರಾಚಿಂಗ್ ದೇರ್ ಹೆಡ್ಸ್ ಅನ್ನುವಂಥದ್ದು ಸರಿಯಾದಂತಹ ಪದ. ಕನ್ಫ್ಯೂಸ್ಡ್ ಅಂದ್ರೆ ಸ್ಕ್ರಾಚಿಂಗ್ ದೇರ್ ಹೆಡ್ಸ್. ನಾವು ಎಷ್ಟೊಂದ್ಸಲಿ ಮಾತಾಡ್ತೀವಲ್ಲ, ಮಾತಾಡೋದ್ರ ಆಚೆ ಬರೋವಾಗ ತಲೆ ಕೆರ್ಕೊಂಡ್ ಬಂದ್ಬಿಟ್ವಿ ಅಂತ ಹೇಳ್ತೀವಲ್ಲ,
ಆ ತರ ಇದು ಕೂಡ ಸ್ಕ್ರಾಚಿಂಗ್ ದೇರ್ ಹೆಡ್ಸ್ ಅಂತ ಬರೆದ್ರೆ ಇದೊಂದು ಇಡಿಯಂ, ಇದೊಂದು ನುಡಿಗಟ್ಟು. ಅರ್ಥವಾಗದೆ ಆಚೆ ಬಂದ್ವಿ ತಲೆ ಕೆಡಿಸ್ಕೊಂಡು ಅಂತ ಹೇಳೋದಿಕ್ಕೆ ಹೀಗಂತ ಹೇಳಿ ಹೇಳ್ತೀವಿ. ಮುಂದಿನ ಆಪ್ಷನ್ ಯಾವುದು? ಟರ್ನಿಂಗ್ ಎ ಬ್ಲೈಂಡ್ ಐ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಂಡು ಕಾಣದಂತೆ ಹೊರಟೋಗೋದಿದೆಯಲ್ಲ, ಅದಕ್ಕೆ ಟರ್ನಿಂಗ್ ಎ ಬ್ಲೈಂಡ್ ಐ. ಕೇಳಿಸಿಯೂ ಕೇಳಿಸದಂತೆ ಹೋಗೋದು ಟರ್ನಿಂಗ್ ಎ ಡೆಫ್ ಇಯರ್ ಅಂತ ಹೇಳ್ತೀವಿ. ಇದು ಟರ್ನಿಂಗ್ ಎ ಬ್ಲೈಂಡ್ ಐ ಅಂದ್ರೆ ಕಂಡೂ ಕಾಣದಂತೆ ಹೊರಟೋಗೋದು. ಸ್ಟೀಲಿಂಗ್ ದಿ ಶೋ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಒಂದು ಪ್ರದರ್ಶನ ನಮ್ಮನ್ನ ನಿಬ್ಬೆರಗಾಗಿಸಿತು ಅಂತ ಹೇಳ್ತೀವಲ್ವಾ, ಮಂತ್ರಮುಗ್ಧವಾಗಿಸಿತು. ಇಟ್ ವಾಸ್ ಸಚ್ ಎ ಗ್ರ್ಯಾಂಡ್ ಶೋ, ಗ್ರೇಟ್ ಶೋ, ಇಟ್ ಸ್ಟೋಲ್ ಅವರ್ ಹಾರ್ಟ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ಟೀಲಿಂಗ್ ದಿ ಶೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೈಟಿಂಗ್ ದಿ ಬುಲೆಟ್. ಈ ನುಡಿಗಟ್ಟನ್ನ ನಾವು ಕಳೆದ ಪೇಪರ್ ಅಲ್ಲಿ ಕೂಡ ಬಿಡಿಸಿದೀವಿ. ಒಂದ್ ಪೇಪರ್ ಅಲ್ಲಿ ಬೈಟಿಂಗ್ ದಿ ಬುಲೆಟ್ ಅಂತ ಹೇಳಿದ್ರೆ ಅತ್ಯಂತ ಕಠಿಣವಾದ ಸವಾಲನ್ನ ಎದುರಿಸು ಅನ್ನುವಂಥದ್ದಕ್ಕೆ, ಕಬ್ಬಿಣದ ಕಡಲೆಯನ್ನ ಅಗಿ ಅನ್ನುವಂಥದ್ದಕ್ಕೆ ಬೈಟಿಂಗ್ ದಿ ಬುಲೆಟ್ ಅನ್ನುವಂಥ ಮಾತನ್ನ ಹೇಳ್ತೀವಿ. ಆಗ್ಬೋದಾ ಮತ್ತೆ? ಸೊ ನೌ ವಿ ಹ್ಯಾವ್ ಲರ್ನ್ಡ್ ಹಿಯರ್ ಆಂಟೋನಿಮ್ಸ್, ಸಿನಾನಿಮ್ಸ್ ಅಂಡ್ ಆಲ್ಸೋ ಎನ್ ಇಡಿಯಂ. ಒಂದ್ ಕಲ್ತಿಲ್ಲ ನಾವು, ಮೂರನ್ ಕಲ್ತ್ಕೊಂಡ್ವಿ, ಒಂದನ್ನ ನೆನಪು ಮಾಡ್ಕೊಂಡ್ವಿ. ಕಳೆದ ಯಾವುದೋ ಒಂದು ಸಂಚಿಕೆಯಲ್ಲಿ ಕಲ್ತಂತದ್ದನ್ನ ನೆನಪು ಮಾಡ್ಕೊಂಡ್ವಿ. ಹೋಗೋಣವಾ ಹಂಗಾದ್ರೆ ಮುಂದಿನ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ಹೌದಲ್ವಾ? 67ನೇ ಪ್ರಶ್ನೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದಿ ಗಿವನ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆಳಗಿನ ವಾಕ್ಯದಲ್ಲಿ ಯಾವುದೋ ಒಂದು ಪದಗುಚ್ಛಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನ ರಿಪ್ಲೇಸ್ ಮಾಡಬಹುದು, ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸ್ನೇಹಿತರೆ ವಾಕ್ಯ ನೋಡ್ಬಿಡೋಣ. ಈಚ್ ಆಫ್ ದಿ ಟೂ ಫಾರ್ಮರ್ಸ್ ವಾಂಟ್ಸ್ ದಿ ಸರ್ಟಿಫೈಡ್ ಸೀಡ್ಸ್ ಬಟ್ ನೀದರ್ ಹ್ಯಾವ್ ಎನಿ ಪೇಪರ್ಸ್. ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಪತ್ತೆ ಮಾಡಬಹುದಾದ್ರೆ ಅಂಡರ್ಲೈನ್ ಮಾಡಿರೋದರಲ್ಲಿ ಹ್ಯಾವ್ ಅನ್ನುವಂಥ ಕ್ರಿಯಾಪದ ಮಿಸ್ಟೇಕ್ ಆಗ್ಬಿಟ್ಟಿದೆ. ಯಾಕೆ ಮಿಸ್ಟೇಕ್ ಆಗಿದೆ ಅಂತ ಕೇಳಿದ್ರೆ ನೋಡಿ, ಮತ್ತೆ ಇಲ್ಲಿ ಇದು ಒಂದು ವಾಕ್ಯದ ಕಂಟಿನ್ಯೂಟಿ, ಹೌದಾ? ವಾಕ್ಯದ ಕಂಟಿನ್ಯೂಟಿ. ಇಲ್ಲ ಅವರ ಪ್ರಶ್ನೆ ಕೇಳಿಲ್ಲ, ನಾವಾದ್ರೆ ಈ ಭಾಗವನ್ನು ಒಂದ್ಸಲಿ ನೋಡ್ಕೊಂಡ್ಬಿಡೋಣ. ನೋಡಿ, ಈಚ್ ಆಫ್ ದಿ ಟೂ ಫಾರ್ಮರ್ಸ್ ಅಂತ ಹೇಳ್ತಾ ಇದ್ದಾರೆ. ಫಾರ್ಮರ್ಸ್ ಅಂದ್ರೆ ಬಹುವಚನ ಆಯ್ತು, ಹೌದಾ? ಫಾರ್ಮರ್ ಅಂದ್ರೆ ಏಕವಚನ, ಫಾರ್ಮರ್ಸ್ ಅಂದ್ರೆ ಬಹುವಚನ. ರೈತರು ಅಂತ ಆಗ್ಬೋದಾ? ಎಸ್ ಸೇರಿಸಿದ್ರೆ ಬಹುವಚನ ಆಗ್ಬಿಡತ್ತೆ. ಫಾರ್ಮರ್ ಅನ್ನುವಂಥದ್ದು ನಾಮಪದ, ನೌನ್ ಅನ್ನೋದು ನಮಗೆ ಗೊತ್ತು, ಕಾಮನ್ ನೌನ್ ಅಂತ. ಅದಕ್ಕೆ ಎಸ್ ಸೇರಿಸಿದ್ರೆ ಬಹುವಚನ ಆಗ್ಬಿಡುತ್ತೆ. ವಾಂಟ್ ಅನ್ನೋದೇನು? ಕ್ರಿಯಾಪದಕ್ಕೆ ಎಸ್ ಸೇರಿಸಿದ್ರೆ ಏಕವಚನ ಆಗ್ಬಿಡತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಚಿತ್ತ ಇಟ್ಟು ಕಲ್ತ್ಕೋಬೇಕು, ಆಲಿಸ್ಬೇಕು ನಾ ಹೇಳ್ತಾ ಇರೋದನ್ನ. ಫಾರ್ಮರ್ಸ್ ಎಸ್ ಸೇರಿಸಿದ್ರೆ ನೌನಿಗೆ ಬಹುವಚನ ಆಗುತ್ತೆ, ಕ್ರಿಯಾಪದಕ್ಕೆ ಎಸ್ ಸೇರಿಸಿದ್ರೆ ಏಕವಚನ ಆಗುತ್ತೆ. ಟೂ ಫಾರ್ಮರ್ಸ್ಗೆ ಹಾಗಾದ್ರೆ ವಾಂಟ್ಸ್ ಅಂತ ಬರ್ದಿರೋದು ಸರಿನಾ ಅಂತ ನೀವೇನಾದ್ರೂ ಕೇಳಿದ್ದೆ ಆದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ವಾಕ್ಯದ ಮೊದಲನೇ ಪದ ಈಚ್ ಅಂತ ಹೇಳಿ ಬರ್ದಿದಾರಲ್ಲ, ಈಚ್ ಅಂತ ಹೇಳಿ ಬರೆದಾಗ ಈಚ್ ಅಥವಾ ಎವ್ವರಿ ಅನ್ನುವಂಥ ಸರ್ವನಾಮಗಳನ್ನ ಬಳಸ್ಬಿಟ್ರೆ ಯಾವಾಗ್ಲೂ ಅದರ ಮುಂದೆ ಬರುವಂತಹ ಕ್ರಿಯಾಪದ ಏಕವಚನದಲ್ಲೇ ಇರ್ಬೇಕು. ಇಟ್ ಶುಡ್ ಬಿ ಇನ್ ಸಿಂಗ್ಯುಲರ್ ಅಂತ ಹೇಳೋದನ್ನ ಗುರ್ತು ಮಾಡ್ಕೊಂಡ್ಬಿಡಿ. ವಾಂಟ್ಸ್ ಅಂತ ಹೇಳ್ತಾ ಇರೋದು ಸರಿಯಾಗಿದೆ, ಈ ಭಾಗ ಸರಿಯಾಗಿದೆ. ಆದ್ರೆ ಇಲ್ಲಿ ನೀದರ್ ಅಂದ್ರೆ ಇಬ್ಬರಲ್ಲೂ ಇಲ್ಲದಿರುವಂಥದ್ದು, ಇಬ್ಬರ ಹತ್ರನೂ ಇಲ್ಲ. ಎನಿ ಪೇಪರ್ಸ್ ಅನ್ನುವಂಥದ್ದಕ್ಕೆ ನಾವಿಲ್ಲಿ ಅವರು ಇವರು ಪ್ರತ್ಯೇಕವಾಗಿ ಮಾತಾಡ್ತಿದೀವಿ. ಇಲ್ಲಿ ಕೂಡ ನನ್ ಕ್ರಿಯಾಪದ ಏನಾಗ್ಬೇಕು? ಏಕವಚನ ಆಗ್ಬೇಕು. ಆದ್ರೆ ಹ್ಯಾವ್ ಅಂತ ಬಹುವಚನ ಆಗ್ಬಿಟ್ಟಿದೆ, ಅದರಿಂದ ಹ್ಯಾಸ್ ಆಗ್ಬೇಕು. ನಾವ್ ಏನ್ ಮಾಡ್ಬಿಡೋಣ ಅಂತಂದ್ರೆ ಇಲ್ಲಿ ನೋಡಿ, ಮತ್ತೆ ಎಟ್ ಅಂತ ಕೊಟ್ಟಿದಾರಲ್ಲ, ಬಟ್ ಎಟ್ ಮೊದಲನೇ ಪದಗಳು ಕೊಟ್ಟಿದಾರಲ್ಲ, ಎಟ್ ಅನ್ನೋದು ಎಲ್ಲೂ ಬರೋದೇ ಇಲ್ಲ. ಯಾಕಂದ್ರೆ ನಾವು ಪತ್ತೆ ಮಾಡ್ಬಿಟ್ಟಿದೀವಿ ಈಗಾಗ್ಲೇ ಹ್ಯಾವ್ ಅನ್ನೋದ್ರಲ್ಲೇ ಮಿಸ್ಟೇಕ್ ಇದೆ ಅಂತ ಹೇಳ್ಬಿಟ್ಟು. ಅದರಿಂದ ನಾವಿಲ್ಲಿ ಈ ಎರಡು ಆಪ್ಷನ್ಸ್ ನ ಸುಲಭವಾಗಿ ರೂಲ್ ಔಟ್ ಮಾಡ್ಬಿಡೋಣ. ಅದೇ ಆಪ್ಷನ್ ಬಿ ಬಂದ್ಬಿಟ್ರೆ
ಬಟ್ ಅಂತಾನೆ ಇದೆ, ಆದ್ರೆ ನೀದರ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮಿಸ್ಟೇಕ್ ಆಗಿಲ್ಲ, ಐದರ್ ಅಂತ ಬರುದ್ರಲ್ಲ, ಅದರಿಂದ ಈ ಆಪ್ಷನ್ ಕೂಡ ಸರಿ ಆಗ್ಲಿಲ್ಲ, ಇದನ್ನು ರಾಂಗ್ ಹಾಕ್ಬಿಡೋಣ. ಆದ್ರೆ ಇಲ್ಲಿ ಬರೆದಿರುವಂತದ್ದು ಬಟ್ ನೀದರ್ ಹ್ಯಾಸ್ ಎನಿ ಪೇಪರ್ಸ್, ಹ್ಯಾವ್ ಇರಬಾರ್ದು, ಹ್ಯಾಸ್ ಇರ್ಬೇಕು ಅನ್ನುವಂಥದ್ದು ಸರಿಯಾಗಿದೆ. ಆಗ್ಬೋದಾ ಮತ್ತೆ? ಸರಿನಾ? ಹೋಗೋಣವಾ ಮುಂದಕ್ಕೆ? ಆಯ್ತು. 68ನೇ ಪ್ರಶ್ನೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಇಡಿಯಂ ದಟ್ ರೆಫರ್ಸ್ ಟು ದಿ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದಿ ಗಿವನ್ ಸೆಂಟೆನ್ಸ್. ಕೊಟ್ಟಿರುವ ವಾಕ್ಯದಲ್ಲಿ ಒಂದು ಭಾಗಕ್ಕೆ ಅಂಡರ್ಲೈನ್ ಮಾಡಿದರೆ ಆ ಭಾಗವನ್ನ ರಿಪ್ಲೇಸ್ ಮಾಡುವ ನುಡಿಗಟ್ಟು ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏಜೆಂಟ್ ಅಂದ್ರೆ ಯಾರಪ್ಪ? ಮಧ್ಯವರ್ತಿ ಅಂತ ಹೇಳ್ಬಿಟ್ಟು, ಆ ಕಡೆ ಓನರು ಈ ಕಡೆ ಬೈಯರು, ಮಧ್ಯವರ್ತಿ. ಎಂಥ ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ನಾವು ತಪ್ಪಿಸ್ಕೊಳಕ್ಕೆ ಆಗಲ್ಲ. ನೋ ಎಸ್ಕೇಪ್ ಅಟ್ ಆಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮನ್ನ ಕಾರ್ನರ್ ಮಾಡ್ಬಿಟ್ಟಿದ್ದಾರೆ, ಒತ್ತರಿಸ್ಬಿಟ್ಟಿದ್ದಾರೆ ಅಂತ. ಎಲ್ಲಿಗೆ? ಬ್ಯಾಕ್ ಅಗೇನ್ಸ್ಟ್ ದಿ ವಾಲ್, ಅಂದ್ರೆ ಒಂದು ಗೋಡೆಗೆ ಒತ್ತರಿಸ್ಬಿಟ್ಟಿದ್ದಾರೆ ನಿಮ್ಮನ್ನ ಅಂತ ಹೇಳೋದಿಕ್ಕೆ. ಹಾಗಂತಂದ್ರೆ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಆಪ್ಷನ್ ಇದೆಯಲ್ಲ, ದಿ ಏಜೆಂಟ್ಸ್ ಆರ್ ಬ್ಯಾಕ್ ಅಗೇನ್ಸ್ಟ್ ದಿ ವಾಲ್, ಅಂದ್ರೆ ಗೋಡೆಗೆ ಅವ್ರನ್ನ ಒತ್ತರಿಸ್ಬಿಟ್ಟಿದ್ದಾರೆ, ಅಲ್ಲಿಂದ ಆಚೆ ಗೋಡೆ ತಳ್ಳಕ್ಕಾಗಲ್ಲ ಅನ್ನುವಂಥದ್ದಕ್ಕೆ ಸ್ಟ್ರಕ್, ಕಚ್ಕೊಂಡ್ಬಿಟ್ಟಿದ್ದಾರೆ, ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು. ಹಾಗಾದ್ರೆ ಮಿಕ್ಕ 3 ಇಡಿಯಂಗಳ ಅರ್ಥವನ್ನ ನೋಡ್ಬಿಡೋಣ. ಟು ಗೋ ಟು ಡಾಗ್ಸ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ನಾಯಿ ನರಿಗೆ ಹಾಕ್ಲಿ ಅಂತ ಮಾತಾಡ್ತೀವಲ್ಲ, ಹಂಗೆ ಗೋ ಟು ಡಾಗ್ಸ್ ಅಂತ ಹೇಳಿದ್ರೆ ಇಲ್ಲಿ ನಾಶ ಆಗ್ಲಿ, ಡಿಸ್ಟ್ರಾಯ್ ಆಗ್ಲಿ, ಹಾಳಾಗೋಗ್ಲಿ, ಗಾಡ್ ಫರ್ಬಿಡ್, ಯಾರು ಕೂಡ ಅಂತ ಆಲೋಚನೆಗಳನ್ನ ಮಾತುಗಳನ್ನ ಎರಡೂ ಕೂಡ ಮಾಡಬಾರ್ದು. ಆದ್ರೆ ಇಲ್ಲಿ ಕೊಟ್ಟಿರೋದಿಕ್ಕೆ ಅರ್ಥ ಹೇಳ್ತಾ ಇದ್ದೀನಿ ಅಷ್ಟೇ. ಗೋ ಟು ಡಾಗ್ಸ್ ಅಂತ ಹೇಳಿದ್ರೆ ಟು ಗೆಟ್ ಡಿಸ್ಟ್ರಾಯ್ಡ್ ಅನ್ನುವಂಥದ್ದು ಅರ್ಥ. ಬಿ ನಮಗ್ ಗೊತ್ತಾಗೋಯ್ತು, ಇದೇ ಆನ್ಸರ್ ಅನ್ನು ನೋಡಿದ್ವಿ. ಟು ಗಿವ್ ಕರೆನ್ಸಿ ಅಂತ ಹೇಳ್ತಾ ಇದ್ದಾರೆ. ಕರೆನ್ಸಿ, ಕರೆಂಟ್ ಅಂದ್ರೆ ಏನಪ್ಪಾ? ಚಾಲನೆಗೆ ತರುವಂಥದ್ದು. ಕರೆನ್ಸಿ ಅಂದ್ರೆ ಟು ಸ್ಪ್ರೆಡ್ ಅಂತ, ಎಲ್ಲ ಕಡೆ ಹರಡು. ಆಮೇಲೆ ನೀವು ಹರಡಿರುವಂತ ಮಾತನ್ನ ತುಂಬಾ ಜನ, ತುಂಬಾ ಅಲ್ಲ ಮ್ಯಾಕ್ಸಿಮಮ್ ಜನ ಒಪ್ತಾರೆ ಅದನ್ನ ಅಂತ, ಹೌದಲ್ವಾ? ಸೊ ದಿ ಐಡಿಯಾ ಆರ್ ವಾಟ್ ಎವರ್ ಟಾಕ್, ವಾಟ್ ಎವರ್ ಸ್ಟೋರಿ ಯು ಆರ್ ಸ್ಪ್ರೆಡಿಂಗ್, that is accepted by many who have heard. ಕೇಳಿದ ಬಹಳಷ್ಟು ಜನರು ಅದನ್ನು ಒಪ್ತಾರೆ ಅಂತ ಹೇಳೋದಿಕ್ಕೆ ಟು ಗಿವ್ ಕರೆನ್ಸಿ, ಚಾಲನೆಗೆ ಮಾತನ್ನು ಹರಡು ಅನ್ನುವಂಥದ್ದಕ್ಕೆ ಹೀಗೆ ಹೇಳ್ತೀವಿ. ಇದೊಂದು ನುಡಿಗಟ್ಟು, ಸರಿನಾ? ಆಮೇಲೆ ಟು ಗಿವ್ ಒನ್ ಎ ಲಾಂಗ್ ರೋಪ್ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನ್ ಗೊತ್ತಾ, ಇಲ್ಲ ಹಗ್ಗ ಅಂತಲ್ಲ, ಇಲ್ಲಿ ಒಂದು ಸುದೀರ್ಘವಾದ ಅವಕಾಶವನ್ನ ಕೊಡು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಿಮ್ ಜೂನಿಯರ್ ಯಾರೋ ನಿಮ್ಮನ್ನ ತುಳಿದು ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ? ಜೂನಿಯರ್ ಯಾರೋ ತುಳಿದು ಬಿಟ್ಟಿದ್ದಾರೆ ಅಂತಂದ್ರೆ ಆಯ್ತು ಬಿಡಪ್ಪ ಅಂದ್ ಬಿಟ್ಕೊಟ್ಬಿಟ್ಟು 1 ವರ್ಷ 2 ವರ್ಷ ಕಾಯ್ತಾ ಇರಿ, ಚೆನ್ನಾಗಿರುತ್ತೆ. ಆಮೇಲಿಂದ ನಿಮಗೆ ಒಂದಿನ ಗೊತ್ತಾಗುತ್ತಲ್ವಾ, ನಿಮ್ ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ, ಅವ್ರು ತಪ್ಪು ಮಾಡ್ಲಿ, ಸಿಕ್ಕಾಕೊಳ್ಳಿ ಅಂತ ಹೇಳಿ. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಅವಕಾಶ ಮಾಡ್ಕೊಡುವಂಥದ್ದು. ಮಾಡು ಒಳ್ಳೇದು, ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ಅಂಥ ಸನ್ನಿವೇಶವನ್ನ ಟು ಗಿವ್ ಒನ್ ಎ ಲಾಂಗ್ ರೋಪ್, ಸುದೀರ್ಘವಾದ ಅವಕಾಶ ಅಂತ ಹೇಳೋದಿಕ್ಕೆ ಹೀಗಂತ ಹೇಳಿ ಹೇಳ್ತೀವಿ. ಹೋಗೋಣ ಮುಂದಿನ ವಾಕ್ಯಕ್ಕೆ. ಓಕೆ, ಮುಂದಿನ ಪ್ರಶ್ನೆಗೆ ರಾದರ್ 69ನೇ ಪ್ರಶ್ನೆ. ಐಡೆಂಟಿಫೈ ದಿ ಸೆಂಟೆನ್ಸ್ ವಿತ್ ದಿ ಇನ್ಕರೆಕ್ಟ್ ಯೂಸೇಜ್ ಆಫ್ ಅಡ್ವರ್ಬ್ ಅಂತ ಹೇಳ್ತಿದ್ದಾರೆ. ಅವರೇ ಕೊಟ್ಬಿಡ್ತಿದ್ದಾರೆ, ಕ್ರಿಯಾ ವಿಶೇಷ ತಪ್ಪು ಮಾಡಿದೀವಪ್ಪ ಎಲ್ಲಿ ಅಂತ ಹುಡುಕಿ ಅಂತ. ಒಂದೇ ಒಂದು ವಾಕ್ಯ ತಪ್ಪಾಗಿದೆ ಅಂತಾರೆ. ಇಲ್ಲಿ ನಾವು ಪರೀಕ್ಷೆನಲ್ಲಿ ಸುಲಭವಾಗಿ ಇದನ್ನ ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವು 4 ವಾಕ್ಯಗಳನ್ನು ಒಂದ್ಸಲಿ ಓದ್ಕೊಂಡ್ಬಿಡೋಣ. ಯಾವುದು ಭಿನ್ನವಾಗಿದೆಯೋ ಅದೇ ಮತ್ತೆ ಉತ್ತರ ಅಂತ. ಆಮೇಲಿಂದ ಬರೋಣ ಅದಕ್ಕೆ ಎಕ್ಸ್ಪ್ಲನೇಷನ್ಗೆ. ಆಗ್ಬೋದಾ? ಮೋಹನ್ ಕುಡ್ ಯೂಶಲಿ ಮೇಕ್ ಔಟ್ ದಿ ಡಿಸ್ಟೆಂಟ್ ಫಿಗರ್. ದೂರದಲ್ಲಿ ಇರುವಂತಹ ಯಾವುದೋ ಒಂದು ಮನುಷ್ಯ, ಒಂದು ಪ್ರತಿಮೆ, ಒಂದು ಪ್ರಾಣಿ ಅದನ್ನ ಗುರ್ತು ಹಿಡಿಯೋದಿಕ್ಕೆ ಸಾಧ್ಯ ಆಯಿತು ಅಂತ. ಮೋಹನ್ ಕುಡ್ ಬೇರ್ಲಿ ಮೇಕ್ ಔಟ್ ದಿ ಡಿಸ್ಟೆಂಟ್ ಫಿಗರ್. ಬೇರ್ಲಿ ಅಂದ್ರೆ ಹಾರ್ಡ್ಲಿ ಅಂತ, ಕಾಣಿಸ್ತಾ ಇರ್ಲಿಲ್ಲ, ಆಗ್ಲಿಲ್ಲ, ಮಾಡ್ಲಿಲ್ಲ ಅಂತ. ಮೋಹನ್ ಕುಡ್ ಮೇಕ್ ಔಟ್ ಬೇರ್ಲಿ ದಿ ಡಿಸ್ಟೆಂಟ್ ಫಿಗರ್ ಅಂತಿದೆ. ಮೋಹನ್ ಕುಡ್ ಆಫನ್ ಮೇಕ್ ಔಟ್ ದಿ ಡಿಸ್ಟೆಂಟ್ ಫಿಗರ್ ಅಂತಿದೆ. ಸ್ನೇಹಿತರೆ, ಇಲ್ಲೆಲ್ಲ ಮೊದಲು ನಾವ್ ಏನ್ ಮಾಡೋಣ ಅಂತಂದ್ರೆ ಈ ವಾಕ್ಯಗಳಲ್ಲಿನ ಕ್ರಿಯಾ ವಿಶೇಷಗಳನ್ನ ಗುರ್ತು ಮಾಡ್ಕೊಂಡ್ಬಿಡೋಣ. ಯೂಶಿಯಲಿ, ಬೇರ್ಲಿ, ಇಲ್ಲೂ ಬೇರ್ಲಿ, ಹಾಗೆ 4ನೇ ಆಪ್ಷನ್ ಅಲ್ಲಿ ಆಫನ್. ನೀವಿಲ್ಲಿ ನೋಡಿದ್ರೆ ಕುಡ್ ಪಕ್ಕ
ಪಕ್ಕದಲ್ಲಿ ಕ್ರಿಯಾ ವಿಶೇಷ ಇದೆ, ಆ ನಂತರದಲ್ಲಿ ಕ್ರಿಯಾಪದ ಬಂದ್ಬಿಟ್ಟಿದೆ. ಆದರೆ 3ನೇ ವಾಕ್ಯದಲ್ಲಿ ಮಾತ್ರ ಫುಡ್ ಆದ್ಮೇಲೆ ಕ್ರಿಯಾಪದ ಬಂದು ಆಮೇಲಿಂದ ಕ್ರಿಯಾ ವಿಶೇಷ ಬಂದಿದೆ. ಅದು ಹಂಗಾಗಬಾರ್ದು. ನಾವು ಕಳೆದ ಪತ್ರಿಕೆಗಳಲ್ಲಿ ಸೇಮ್ ಟೈಪ್ ಆಫ್ ಕ್ವೆಶ್ಚನ್ಸ್ ನ ಬಿಡಿಸಿದೀವಿ. ಸೇಮ್ ಟೈಪ್ ಆಫ್ ಕ್ವೆಶ್ಚನ್ಸ್ ನ ಅದನ್ನ ದಯವಿಟ್ಟು ಇನ್ನೊಂದ್ಸಲಿ ನೋಡ್ಕೊಂಡ್ರೆ ನಿಮಗೆ ಸ್ಪಷ್ಟ ಆಗ್ಬಿಡತ್ತೆ. ಆಗ್ಬೋದಾ? ಹಾಗಾದ್ರೆ ಹೋಗೋಣ ಮುಂದಕ್ಕೆ. ಎಸ್ ಫ್ರೆಂಡ್ಸ್, ವಿ ವಿಲ್ ಜಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ ಕ್ವೆಶ್ಚನ್ ನಂಬರ್ 70 ಅಲ್ವಾ? ಮತ್ತೆ ಈ ಎಲ್ಲ ಇಡಿಯಮ್ಸ್ ನ ನೋಡ್ಕೊಂಡಿದ್ದೀರಾ, ಯೂಸೇಜ್ ಆಫ್ ಅಡ್ವರ್ಬ್ ನ ನೋಡ್ಕೊಂಡಿದ್ದೀರಾ, ಹಾಗೆ ಪ್ರೊನೌನ್ಗೆ ನಾವು ಅನುಗುಣವಾಗಿ ಬಳಸುವಂತಹ ಕ್ರಿಯಾಪದಗಳನ್ನು ನೋಡ್ಕೊಂಡ್ಬಿಟ್ವಿ. 70ನೇ ಪ್ರಶ್ನೆಗೆ ಬಂದ್ಬಿಡೋಣ. ಮತ್ತೆ 70ನೇ ಪ್ರಶ್ನೆ ಏನಂತ ಇದೆ? 70ನೇ ಪ್ರಶ್ನೆ ಇದೆ, ಜಸ್ಟ್ ಅ ಸೆಕೆಂಡ್. ಸರಿ ಅಲ್ವಾ? 70ನೇ ಪ್ರಶ್ನೆಗೆ ಬಂದ್ಬಿಡೋಣ. ಸೆಲೆಕ್ಟ್ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಕೆಳಗಿನ ವಾಕ್ಯದಲ್ಲಿ ಯಾವ ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಐ ಕಾಂಟ್ ಬಿಲೀವ್ ಐ ರಿಸೀವ್ಡ್ ಸಚ್ ಅ ಬ್ಯೂಟಿಫುಲ್ ಗಿಫ್ಟ್ ಅಂತ ಇದೆ. ಸ್ನೇಹಿತರೆ, ಸಚ್ಚು, ಗಿಫ್ಟ್, ಬಿಲೀವು ಎಲ್ಲ ಸರಿಯಾಗಿದೆ. ಹೆಚ್ಚಿನ ವಿವರಣೆ ಅಗತ್ಯ ಇಲ್ಲ, ಯಾಕಂದ್ರೆ ವೆರಿ ಕಾಮನ್ ವರ್ಡ್. ರಿಸೀವ್ಡ್ ಏನಾಗ್ಬೇಕಿತ್ತು ಅಂದ್ರೆ ಈ ಮೊದಲು ಬರಬೇಕಿತ್ತು, ಆ ನಂತರದಲ್ಲಿ ಬರಬೇಕಾಗಿತ್ತು. ಸರಿ ಅಲ್ವಾ? ಅದರಿಂದ ಸರಿ. 71ನೇ ಪ್ರಶ್ನೆ, ಪಾರ್ಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾವ್ ಬೀನ್ ಗಿವನ್ ಆಸ್ ಆಪ್ಷನ್ಸ್. ಸೆಲೆಕ್ಟ್ ದಿ ಆಪ್ಷನ್ ದಟ್ ಕಂಟೈನ್ಸ್ ಎನ್ ಎರರ್ ಅಂತ ಹೇಳ್ತಾ ಇದ್ದಾರೆ. ನಾ ಮೊದ್ಲಿಂದ ಹೇಳ್ತಾ ಇದ್ದೀನಿ, ತುಂಬಾ ಗಮನಿಸಿದ್ರೆ ಪ್ರೊನೌನ್ಸ್ ಮತ್ತೆ ಅಡ್ವರ್ಬ್ಸ್ ಅಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ. ಎಲ್ಲ ಕಡೆ ಎರರು ಮತ್ತು ಪ್ರಶ್ನೆಗಳು ಹೆಚ್ಚಿಗೆ ಇರುವ ಕ್ರಿಯಾ ವಿಶೇಷಗಳು ಮತ್ತೆ ಸರ್ವನಾಮಗಳು. ದಿ ರೈನ್ ಫೆಲ್ ಹೆವಿ ಅಂಡ್ ಕಾಸ್ಟ್ ಫ್ಲಡ್ಡಿಂಗ್ ಇನ್ ದಿ ಸ್ಟ್ರೀಟ್ಸ್ ಅಂತ ಇದೆ. ಇಲ್ಲಿ ಫೆಲ್ ಹೆವಿ ಇರಬಾರ್ದಾಗಿತ್ತು, ಫೆಲ್ ಹೆವಿಲಿ ಇರ್ಬೇಕಿತ್ತು. ಮಿಕ್ಕ ಯಾವುದರಲ್ಲೂ ಕೂಡ ಮಿಸ್ಟೇಕ್. ಸರಿ ಅಲ್ವಾ? ಹೋಗೋಣ ಅಲ್ವಾ? ಹಾಗಾದ್ರೆ 72ನೇ ಪ್ರಶ್ನೆಗೆ ಬಂದ್ಬಿಟ್ರೆ, ನಾವು 71ರಲ್ಲಿ ನೋಡಿದ್ವಿ ಅಲ್ವಾ, ಫೆಲ್ ಹೆವಿಲಿ ಅನ್ಬೇಕಾಗಿತ್ತು, ಹೆವಿ ಅನ್ಬಿಟ್ರು, ಅದರಿಂದ ಆ ಪಾರ್ಟ್ ಮಿಸ್ಟೇಕ್ ಆಗ್ಬಿಡ್ತು. 72ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್. ಅಂದ್ರೆ ಸಮಾನಾರ್ಥಕ ಪದ. ಡಾಡ್ಜ್ ಅಂತ ಹೇಳಿ ಇಲ್ಲಿ ಪದವನ್ನ ಕೊಟ್ಟಿದ್ದಾರೆ. ಡಾಡ್ಜ್ ಅನ್ನೋದಿಕ್ಕೆ ಬಾಕಿ ಪದಗಳನ್ನ ನೋಡ್ಬಿಡೋಣ. ಡಿಸ್ಪ್ಲೇ ಅಂದ್ರೆ ಪ್ರದರ್ಶಿಸು ಅಂತ ಹೇಳಿ, ಇದು ತಪ್ಪು ಉತ್ತರ. ಪ್ಯಾನಿಕ್ ಅಂದ್ರೆ ಗಾಬರಿ ಆಗು ಅಂತ ಹೇಳಿ, ಇದು ಕೂಡ ತಪ್ಪು ಉತ್ತರ. ಒಪೈನ್ ಅಂದ್ರೆ ಅಭಿಪ್ರಾಯ ಪಡು ಅಂತ, ಇದು ರಾಂಗ್. ಹಾಗಂತಂದ್ರೆ ಯಾವ್ದಪ್ಪ ಅಂದ್ರೆ ಟ್ರಿಕ್ ಅನ್ನುವಂಥದ್ದು. ಟ್ರಿಕ್ ಅಂದ್ರೆ ಏನಂದ್ರೆ ಇಲ್ಲಿ ಗಾರುಡಿ ಅಥವಾ ಕಣ್ಚಿತ್ರ, ಕಣ್ಮಾಯ, ಯಾಮಾರಿಸು ಅಂತ ಹೇಳ್ತೀವಲ್ಲ, ಅದಕ್ಕೆ ಡಾಡ್ಜ್. ಡಾಡ್ಜ್ ಅನ್ನೋ ಪದಕ್ಕೆ ಮತ್ತೂ ಒಂದು ಅರ್ಥ ಇದೆ. ಡಾಡ್ಜ್ ಅಂತ ಹೇಳಿದ್ರೆ ಸುದೀರ್ಘವಾಗಿ ಸುಮ್ನೆ ಎಳೆಯೋ ಅಂಥದ್ದು, ಟು ಡ್ರ್ಯಾಗ್ ಅಂತ, ಅದನ್ನೇ ಸಾಗುತ್ತಿಯೋದು ಅಂತ ಹೇಳ್ತೀವಲ್ಲ, ಸಾಗಿಸೋದು ಅಂತ ಹೇಳಿ, ಅದಕ್ಕೂ ಕೂಡ ಡಾಡ್ಜ್ ಅಂತೀವಿ. ಬಟ್ ಇಲ್ಲಿ ನಾವು ಟ್ರಿಕ್ ಅನ್ನುವಂಥದ್ದು ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಸರಿಯಾದಂತ ಪದ ಇದಾಗಿರೋದ್ರಿಂದ ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. 73ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಸೆಗ್ಮೆಂಟ್ ದಟ್ ರೆಕ್ಟಿಫೈಸ್ ದಿ ಬ್ರಾಕೆಟೆಡ್ ವರ್ಡ್. ಸರಿ ಮಾಡ್ಬೇಕು, ಬ್ರಾಕೆಟ್ ಅಲ್ಲಿ ಇರುವಂತಹ ಪದವನ್ನ ರೆಕ್ಟಿಫೈ ಅಂತ ಇದ್ದಾರೆ, ಸರಿ ಮಾಡ್ಬೇಕು. ಅಂಡ್ ಕಂಪ್ಲೀಟ್ ದಿ ಗಿವನ್ ಸೆಂಟೆನ್ಸ್ ಮೀನಿಂಗ್ಫುಲಿ. ಕೊಟ್ಟಿರುವಂತಹ ವಾಕ್ಯವನ್ನ ಪೂರ್ತಿ ಮಾಡ್ಬೇಕು. ಇಟ್ಟು ಕ್ವೈಟ್ ಬ್ರಾಕೆಟ್ ಅಲ್ಲಿ ಫ್ಯೂ ಸಮ್ ಟೈಮ್ ಅಂತ ಇದೆ. ಟು ಫಿನಿಶ್ ದಿ ಪ್ರಾಜೆಕ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಏನಿರ್ಬೇಕು, ಫ್ಯೂ ಮತ್ತೆ ಸಮ್ ನಾವು ಒಟ್ಟಿಗೆ ಬರೆಯೋದಿಲ್ಲ ಅಲ್ವಾ? ಅದರಿಂದ ಇಲ್ಲಿ ಇಟ್ ಟುಕ್ ಕ್ವೈಟ್ ಸಮ್ ಟೈಮ್ ಟು ಫಿನಿಶ್ ದಿ ಪ್ರಾಜೆಕ್ಟ್ ಆಗ್ಬೋದಾ? ಕ್ವೈಟ್ ಸಮ್ ಟೈಮ್, ಟೈಮು, ಸಮ್ಮ ಟೈಮು, ಎ ಟೈಮ್ ಸಮ್ಮು, ಇದು ಯಾವುದು ಕೂಡ ಬಿ ಸಿ ಡಿ ಯಾವುದು ಇಲ್ಲಿ ಸರಿ ಹೊಂದದೇ ಇರೋದ್ರಿಂದ ಆಪ್ಷನ್ ಎ ಸರಿಯಾಗಿದೆ. ಆಗ್ಬೋದಾ? ಹೋಗೋಣ ಅಲ್ವಾ ಮತ್ತೆ ಮುಂದಕ್ಕೆ. ಓಕೆ, ವಿ ವಿಲ್ ಜಸ್ಟ್ ಸಿ ವಾಟ್ ಎವರ್ ಈಸ್ ದಿ ನೆಕ್ಸ್ಟ್ ಕ್ವೆಶ್ಚನ್. ಬಂದ್ಬಿಡೋಣ ಇರಿ ಅದಕ್ಕೆ. ಓಕೆ, ಸೊ ನಾವಿಲ್ಲಿ ಒಂದ್ 2-3 ಪದಗಳ ಪರಿಚಯವನ್ನ ಮಾಡ್ಕೊಂಡಿದೀವಿ. ಹಾಗೆ ಅಡ್ವರ್ಬ್ ನ ಇಲ್ಲಿ ರೆಕ್ಟಿಫೈ ಮಾಡ್ಕೊಂಡಿದೀವಿ. ಮುಂದೆ ಹೋಗ್ತಾ ಮುಂದಿನ ಪ್ರಶ್ನೆ ಯಾವುದು? 74ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಂ ಟು ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ಡ್ ಫ್ರೇಸ್ ಇನ್ ದಿ ಗಿವನ್ ಸೆಂಟೆನ್ಸ್. ವಾಕ್ಯದಲ್ಲಿ ಯಾವುದೋ ಒಂದು ಭಾಗವನ್ನ ಅಂಡರ್ಲೈನ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಸರಿ ಹೊಂದುವ ಅಥವಾ ಅದೇ ಅರ್ಥವನ್ನ ಕೊಡುವಂತಹ ನುಡಿಗಟ್ಟು ಯಾವುದು ಗುರ್ತು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಹೇಳ್ತಾ ಇದ್ದಾರೆ ವಾಕ್ಯ. ವೆನ್ ಇಟ್ ಕಮ್ಸ್ ಟು ನೆಗೋಸಿಯೇಷನ್ಸ್ he knows how to act in a way that maximizes his advantages and get the ಬೆಸ್ಟ್ ಡೀಲ್ ಅಂತ ಹೇಳಿ. ನೆಗೋಸಿಯೇಷನ್ಸ್ ಅಂದ್ರೆ ಮಾತುಕತೆ ಅಂತ. ಯಾವುದೋ ಒಂದು ವ್ಯಾಪಾರ, ಒಂದು ವ್ಯವಹಾರ ಏನಾದ್ರೂ ಅದ್ ಮಾತುಕತೆಗೆ ಬಂದಾಗ ಅವನಿಗೆ ಚೆನ್ನಾಗ್ ಗೊತ್ತಿದೆ ಹೆಂಗೆ ಹೌ ಟು ಆಕ್ಟ್ ಇನ್ ಅ ವೇ, ಯಾವ ಥರದಲ್ಲಿ ಆಕ್ಟ್ ಮಾಡ್ಬೇಕು, ಮ್ಯಾಕ್ಸಿಮೈಸಸ್ ಹಿಸ್ ಅಡ್ವಾಂಟೇಜಸ್, ಅವನ ಕಡೆಗೆ ಇರುವಂತ ಅಡ್ವಾಂಟೇಜ್ ಅನ್ನ ಹೆಚ್ಚು ಮಾಡಿ ಗೆಟ್ ದಿ ಬೆಸ್ಟ್ ಡೀಲ್, ಪಕ್ಕ ಮಾಡ್ಕೊಳೋದು ಹೆಂಗೆ ಅಂತ ಗೊತ್ತು ಅಂತ. ಇದಕ್ಕೆ ಸರಿ ಹೊಂದುವಂತ ಆಪ್ಷನ್ ಯಾವ್ದು ಗೊತ್ತಾ? ಸಿ, ಪ್ಲೇ ಹಿಸ್ ಕಾರ್ಡ್ಸ್ ರೈಟ್ ಅನ್ನುವಂಥದ್ದು ಸರಿಯಾದಂತಹ ಆಪ್ಷನ್ ಅಲ್ವಾ. ಕಾರ್ಡ್ ರೈಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮೈಸ್ ಹಿಸ್ ಅಡ್ವಾಂಟೇಜ್ ಅಂಡ್ ಆಲ್ಸೋ ದಿ ಬೆಸ್ಟ್ ಡೀಲ್ ಅನ್ನೋದಿಕ್ಕೆ ಹೀಗಂತ ಹೇಳ್ತೀವಿ. ಹಾಗಾದ್ರೆ ಮಿಕ್ಕ ಇಡಿಯಮ್ಸಿನ ಅರ್ಥವೇನು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್? ಪ್ಲೇ ಇಟ್ ಸೇಫ್ ಅಂತ ಹೇಳಿದ್ರೆ ಬಹಳ ಹುಷಾರಾಗಿ, ಅಂದ್ರೆ ರಿಸ್ಕ್ ಇಲ್ಲದೆ ನಾನಿದನ್ನ ನಿರ್ವಹಿಸುವಂಥದ್ದು. ಪ್ಲೇ ಅಂದ್ರೆ ಯಾವಾಗ್ಲೂ ಆಟ ಆಡುವಂತ ಏನಿಲ್ಲ, ನಿರ್ವಹಿಸುವಂಥದ್ದಕ್ಕೆ ಪ್ಲೇ ಇಟ್ ಸೇಫ್ ಅಂತ ಹೇಳ್ತೀವಿ. ಪ್ಲೇ ಇಟ್ ಬೈ ಏರ್ ಅಂತ ಇದ್ದಾರೆ ಸ್ನೇಹಿತರೆ, ಇಂಥದ್ದೊಂದು ಇಡಿಯಮ್ಮೇ ಇಲ್ಲ. ಸೊ ಅದರಿಂದ ಇದು ತಪ್ಪಾಗಿ ಹೇಳಿದ್ದಾರೆ. ಪ್ಲೇ ಇಟ್ ಬೈ ದಿ ಇಯರ್ ಅಂದ್ರೆ ಏನ್ ಗೊತ್ತಾ? ಯಾವುದೇ ಪೂರ್ವ ಸಿದ್ಧತೆ ಇಲ್ಲ, ಪ್ರಿಪರೇಷನ್ ಇಲ್ಲ. ಈಗ ಲೈವ್ ಸೆಷನ್ ಅಲ್ಲಿ ಒಂದ್ ಪ್ರಶ್ನೆ ಕೇಳಿದ್ರಿ ಅಂತಂದ್ರೆ ನನ್ನ ಟಾಪಿಕ್ ರೆಡಿ ಆಗ್ಬೋದು, ಪ್ರಶ್ನೆಗಳಿಗೆಲ್ಲ ರೆಡಿ ಆಗಕ್ಕಾಗಲ್ಲ. ನಾವು ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ತಕ್ಷಣ ನಾನು ಅದಕ್ಕೆ ಉತ್ತರವನ್ನ ಕೊಡ್ಬೇಕು. ಸೊ ಅದಕ್ಕೆ ಏನಂತ ಹೇಳ್ತೀವಿ? ಪ್ಲೇ ಇಟ್ ಬೈ ದಿ ಇಯರ್ ಅಂದ್ರೆ ಕೇಳಿಸ್ಕೊಂಡ ತಕ್ಷಣ ರೆಸ್ಪಾಂಡ್ ಮಾಡುವಂಥದ್ದಕ್ಕೆ, ಉತ್ತರಿಸುವಂಥದ್ದಕ್ಕೆ ಪ್ಲೇ ಇಟ್ ಬೈ ದಿ ಇಯರ್ ಅಂತ ಹೇಳ್ತೀವಿ. ಆಗ್ಬೋದಾ? ಹೋಗೋಣ ಅಲ್ವಾ 75ನೇ ಪ್ರಶ್ನೆ. 75ನೇ ಪ್ರಶ್ನೆ, ಐಡೆಂಟಿಫೈ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇನ್ ದಿ ಗಿವನ್ ಸೆಂಟೆನ್ಸ್. ಕೊಟ್ಟಿರುವ ವಾಕ್ಯದಲ್ಲಿ ಯಾವ ಪದಕ್ಕೆ ಸರಿಯಾದಂತ ಸ್ಪೆಲ್ಲಿಂಗ್ ಬಳಸಿಲ್ಲ ಅಂತ ಕೇಳ್ತಾ ಇದ್ದಾರೆ. ದಿ ರಿಪೋರ್ಟ್ ವಾಸ್ ಫಿಲ್ಡ್ ವಿತ್ ಸ್ಪೂರಿಯಸ್ ಡೇಟಾ ಅಂಡ್ ಅಂಬಿಗಿಯಸ್ ಕನ್ಕ್ಲೂಷನ್ಸ್ ಮೇಕಿಂಗ್ ಇಟ್ ಅನ್ಟೆನಬಲ್ ಟು ರಿಲೈ ಆನ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಆಂಬಿಗಿಯಸ್ ಪದ ತಪ್ಪಾಗಿ ಸ್ಪೆಲ್ಲಿಂಗ್ ಬರ್ದಿದ್ದಾರೆ. AMBIGUOUS ಯು ಬಿಟ್ಬಿಟ್ಟಿದಾರಲ್ವಾ ಇಲ್ಲಿ. ಜಿ ಆದ್ಮೇಲೆ GUOUS ಅಂತ ಬರಿಬೇಕಾಗಿತ್ತು, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪು ಬರ್ದು ಬಿಟ್ಟಿದ್ದಾರೆ, ಆಂಬಿಗಿಯಸ್ ಅಂತ ಹೇಳ್ಬಿಟ್ಟು. ಅದರಿಂದ ನಾವಿದನ್ನ ತಪ್ಪು ಅಂತ ನಮ್ಮ ಉತ್ತರವನ್ನ ಮಾರ್ಕ್ ಮಾಡ್ಬಿಡೋಣ ಅಂತಲ್ವಾ. ಮತ್ ಮಿಕ್ಕ ಪದಗಳು ಈ ವಾಕ್ಯದಲ್ಲಿ ಬಳಕೆ ಆಗಿರುವಂತದ್ದು ಅದರ ಅರ್ಥವೇನು? ಸ್ಪೂರಿಯಸ್ ಅಂತ ಹೇಳ್ತಾ ಇದ್ದಾರೆ. ಸ್ಪೂರಿಯಸ್ ಅನ್ನುವಂತಹ ಪದದ ಅರ್ಥ ಫೇಕ್, ಫಾಲ್ಸ್ ಅಂತ ಹೇಳ್ಬಿಟ್ಟು ಮಾಹಿತಿಯೇ ತಪ್ಪಾಗಿದೆ, ಸರಿಯಾಗಿಲ್ಲ ಅಂಥದೊಂದು ವರದಿಯನ್ನ ರೆಡಿ ಮಾಡಿದ್ದಾರೆ. ಆಂಬಿಗಿಯಸ್ ಕನ್ಕ್ಲೂಷನ್ಸ್ ಮೇಕಿಂಗ್ ಇಟ್ ಅನ್ಟೆನೆಬಲ್. ಅನ್ಟೆನೆಬಲ್ ಅಂದ್ರೆ ಒಂದು ಆರ್ಗ್ಯುಮೆಂಟ್ ಗೆ ಬಂದ್ರೆ ನಾನ್ ಸರಿ ಅಂತ ಡಿಫೆಂಡ್ ಮಾಡ್ಕೊಳಕ್ ಏನಾದ್ರೂ ಇರ್ಬೇಕಲ್ವಾ? ಆ ತರ ಯಾವುದೂ ಇಲ್ಲ ಅನ್ನೋದಿಕ್ಕೆ ದಟ್ ವಿಚ್ ಕೆನಾಟ್ ಬಿ ಡಿಫೆಂಡೆಡ್ ಇನ್ ಎನ್ ಆರ್ಗ್ಯುಮೆಂಟ್. ಒಂದು ವಾದದಲ್ಲಿ ನಾನು ಅದನ್ನ ರಕ್ಷಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅನ್ಟೆನೆಬಲ್ ಅಂತ ಹೇಳ್ತೀವಿ. ಮೇಕಿಂಗ್ ಇಟ್ ಅನ್ಟೆನೆಬಲ್ ಟು ರಿಲೈ ಆನ್ ಆಗ್ಬೋದಾ? ಅನ್ಟೆನೆಬಲ್ ಅಂತ ಹೇಳ್ತೀವಿ. ಹೋಗೋಣ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ. ಮುಂದೆ ನಮಗ್ ಗೊತ್ತು ಪ್ರಶ್ನೆ ಸಂಖ್ಯೆ 76ರಿಂದ 80 ತನಕ ಒಂದು ಕ್ಲೋಸ್ ಟೆಸ್ಟ್ ನ ಅವಲಂಬಿಸಿರತ್ತೆ ಅಂತ ಹೇಳ್ಬಿಟ್ಟು ನಾವದನ್ನ ನೋಡೋಣ. ಕಾಂಪ್ರಹೆನ್ಷನ್ ಇದು ನಮಗ್ ಗೊತ್ತಿರೋದ್ರಿಂದ ಇನ್ಸ್ಟ್ರಕ್ಷನ್ ಫಸ್ಟ್ ಬರೆದು ಬಿಟ್ಟಿದ್ದೀನಿ, ಆಮೇಲಿಂದ ಪ್ಯಾಸೇಜು ಪ್ರಶ್ನೆಗಳನ್ನು ಒಂದೇ ಕಡೆ ಹಾಕೊಳ್ಳೋ ಪ್ರಯತ್ನವನ್ನ ಮಾಡಿದೀವಿ. ಇನ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬಿನ್ ಡಿಲೀಟೆಡ್. ರೀಡ್ ದಿ ಪ್ಯಾಸೇಜ್ ಕೇರ್ಫುಲಿ ಅಂಡ್ ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಈಚ್ ಬ್ಲಾಂಕ್ ಅಂತ ಹೇಳ್ತಾ ಇದ್ದಾರೆ. ನಾವು ಓದ್ಕೊಂಡ್ಬಿಡೋಣ. ಮತ್ತೆ ಮೊದಲು ಇಲ್ಲಿರುವಂತಹ ಪ್ಯಾಸೇಜ್ ನಾವು ಓದ್ಕೊಂಡ್ಬಿಡೋಣ. ಓಕೆ, ಫೈನ್. Now, Sarah and Tom love to go to park weekends. Last Sunday, they dash a picnic basket with sandwiches, fruit and juice. They dash blanket to sit on and a frisbee to play with. As soon as dash at the park, Sarah spread the blanket on the green grass. They enjoyed their sandwiches and had juicy oranges. After eating, dash to play with the ಫ್ರಿಸ್ಬಿ ಅಂತ ಹೇಳ್ತಿದ್ದಾರೆ. ನಮಗೆ ಈ ಒಂದು ಕ್ಲೋಸ್ ಟೆಸ್ಟ್ ಅಲ್ಲಿ ಅಥವಾ ಈ ಒಂದು ಪ್ಯಾಸೇಜ್ ಅಲ್ಲಿ, ಈ ವಾಕ್ಯ ಬಂಧದಲ್ಲಿ ಯಾವುದೇ ಕಷ್ಟಕರ ಅಥವಾ ಅಪರಿಚಿತವಾದ ಪದವಿಲ್ಲ. ಟಾಮ್, ಸಾರಾ
ಪ್ರಾಪರ್ ನೌನ್ಸು, ಪಾರ್ಕು, ವೀಕೆಂಡು, ಪಿಕ್ನಿಕ್ಕು, ಸ್ಯಾಂಡ್ವಿಚ್ಚು, ಫ್ರೂಟು, ಜ್ಯೂಸು, ಬ್ಲಾಂಕೆಟ್ ಎಲ್ಲವೂ ಗೊತ್ತಿರೋ ಪದ. ಫ್ರಿಸ್ಬಿ ಅಂತ ಹೇಳ್ತಿದ್ದಾರೆ. ಫ್ರಿಸ್ಬಿ ಅಂದ್ರೆ ಒಂದು ಆಟ. ಎಂಥ ಆಟ ಅಂದ್ರೆ ನಾವು ಡಿಸ್ಕ್ ಥ್ರೋ ಅಂತೀವಲ್ಲ, ಅಂದ್ರೆ ಟೆನಿಕಾಯ್ಟ್ ಅಲ್ಲಿ ರಿಂಗ್ ಎಸೆದು ಹಿಡಿದು ಮಾಡ್ತೀವಲ್ಲ, ಆ ತರ ಇಲ್ಲಿ ಫ್ರಿಸ್ಬಿನಲ್ಲಿ ಒಂದು ಡಿಸ್ಕ್ ಪ್ಲೇಟ್ ಗಳನ್ನ ನಾವು ಹಾಕಿ ಹಿಡಿತೀವಲ್ಲ, ಆ ಆಟವನ್ನ ಫ್ರಿಸ್ಬಿ ಅಂತ ಹೇಳಿ ಕರೀತಾರೆ. ಒಂದ್ ಡಿಸ್ಕ್ನು ತಗೊಂಡೋದ್ರಂತೆ ಜೊತೆಗೆ ಆಟ ಆಡಕ್ಕೆ ಅಂತ ಹೇಳ್ಬಿಟ್ರಿ. ಸೊ ಇಲ್ಲಿ ನಾವು ಈ ಆಪ್ಷನ್ನಿನ ಪದಗಳನ್ನ ನೋಡಿದಾಗ್ಯೂ ಕೂಡ 76ನೇ ಪ್ರಶ್ನೆ ಏನಿದೆಯಲ್ಲ ಅದು ಮಾತ್ರ ಪ್ರಿಪೊಸಿಷನ್ಸ್ಗೆ ಸಂಬಂಧಿಸಿದೆ. ಪ್ರಿಪೊಸಿಷನ್ಸ್ಗೆ ಸಂಬಂಧಿಸಿದೆ. ಅದೇ 77ನೇ ಪ್ರಶ್ನೆಯಿಂದ ಇರುವಂತಹ ಎಲ್ಲವೂ ಕೂಡ ಕ್ರಿಯಾಪದಕ್ಕೆ ಸಂಬಂಧಿಸಿದೆ. ಅಲ್ಲೇನೋ ಬಿ ಬಂದಿದೆ, ಫರ್ಗೆಟ್ ದಟ್ ಈಸ್ ಸಮಥಿಂಗ್ ಬೈ ಮಿಸ್ಟೇಕ್ ಬಂದಿರುವಂತದ್ದು, ಅದನ್ನ ಬಿಟ್ಬಿಡಿ, ಅದೇನಿಲ್ಲ. 77ರ ಪಕ್ಕ ಬಂದಿರೋದು ಅದು ಬಿಟ್ರೆ ಬಾಕಿ ಎಲ್ಲವೂ ಕೂಡ ಕ್ರಿಯಾಪದಕ್ಕೆ ಸಂಬಂಧಿಸಿದ್ದಿದೆ. ಆದ್ದರಿಂದ ನಾವಿಲ್ಲಿ ಉತ್ತರಗಳನ್ನ ನೋಡ್ಕೊಂಡು ಹೋಗ್ಬಿಡೋಣ. 77, 78, 79, 80 ಎಲ್ಲವೂ ಕ್ರಿಯಾಪದಕ್ಕೆ ಸಂಬಂಧಿಸಿದೆ. 76 ಮಾತ್ರ ಪ್ರಿಪೊಸಿಷನ್ಸ್ಗೆ, ಉಪಸರ್ಗಕ್ಕೆ ಸಂಬಂಧಿಸಿದೆ. ನೋಡ್ಬಿಡೋಣವಾ. ಸಾರಾ ಅಂಡ್ ಟಾಮ್ ಲವ್ ಟು ಗೋ ಟು ಪಾರ್ಕ್ ಆನ್ ವೀಕೆಂಡ್ಸ್. ಬಿಫೋರು, ಡ್ಯೂರಿಂಗು, ಇನ್ನು ಎಲ್ಲ ಬರಿಬಾರ್ದ ಅಂದ್ರೆ ಇದು ಯಾವುದು ಹೆಚ್ಚು ಸರಿ ಇಲ್ಲ. ಬಿಫೋರ್ ಅಂತೂ ಬರೋದೇ ಇಲ್ಲ. ಡ್ಯೂರಿಂಗ್ ಅಥವಾ ಇನ್ ಅಂತ ಬರೆಯೋದ ಅಂತಂದ್ರೆ, ಡ್ಯೂರಿಂಗ್ ಬರೆಯೋದು ಸಾಧಾರಣವಾಗಿ ದೀರ್ಘಾವಧಿಗೆ ಬರಿತೀವಿ ನಾವು, ಡ್ಯೂರಿಂಗ್ ಇಲ್ಲ. ಇನ್ ವೀಕೆಂಡ್ಸ್ ಅಲ್ಲ, ಆನ್ ವೀಕೆಂಡ್ಸ್ ಅನ್ನುವಂಥದ್ದು ಹೆಚ್ಚು ಸರಿಯಾದ ಉಪಸರ್ಗ. ಲಾಸ್ಟ್ ಸಂಡೇ ದೇ ಪ್ಯಾಕ್ಡ್, ಸರಿ ಅಲ್ವಾ? ದೇ ಪ್ಯಾಕ್ಡ್ ಎ ಪಿಕ್ನಿಕ್ ಬಾಸ್ಕೆಟ್ ವಿತ್ ಸ್ಯಾಂಡ್ವಿಚಸ್, ಫ್ರೂಟ್ ಅಂಡ್ ಜ್ಯೂಸ್. ಎಲ್ಲ ಇರುವಂತಹ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡ್ಬಿಟ್ರು. ದೇ ಡ್ಯಾಶ್ ಬ್ಲಾಂಕೆಟ್ ಅಂದ್ರೆ ದೇ ಬ್ರಾಟ್ ಅಂದ್ರೆ ಮನೆಯಿಂದ ತಗೊಂಡ್ ಬಂದಿದ್ದಾರೆ ಪಾರ್ಕ್ಗೆ. ಒಂದ್ ಬ್ಲಾಂಕೆಟ್ ತಂದಿದಾರಂತೆ ಟು ಸಿಟ್ ಆನ್, ಸರಿ ಅಲ್ವಾ? ಅದ್ರ ಮೇಲೆ ಕೂತ್ಕೊಳಕ್, ಹಾಸ್ಕೊಂಡ್ ಕೂತ್ಕೋಬೇಕು, ಹಂಗೆ ಕೂತ್ಕೊಳಕ್ ಆಗೋದಿಲ್ಲ ಅಲ್ವಾ ಪಾರ್ಕ್ ಅಲ್ಲಿ. ಅದರಿಂದ ದೇ ಬ್ರಾಟ್ ಬ್ಲಾಂಕೆಟ್ ಟು ಸಿಟ್ ಆನ್ ಅಂಡ್ ಅ ಫ್ರಿಸ್ಬಿ ಟು ಪ್ಲೇ ವಿತ್. ಒಂದು ಫ್ರಿಸ್ಬಿಯನ್ನ ತಂದಿದ್ದಾರೆ. As soon as they arrived at the park, Tara spread the blanket on the green grass. They enjoyed their sandwiches and had juicy oranges. After eating, ತಿಂದಿದ್ದ ಆದ ನಂತರ they decided, ಇದು ಸಿ, ಆಪ್ಷನ್ ಸಿ ಸರಿಯಾದದ್ದು, ಟು ಪ್ಲೇ ವಿತ್ ದಿ ಫ್ರಿಸ್ಬಿ ಅಂತ ಹೇಳ್ಬಿಟ್ಟು. ತಿಂದಿದಾದ್ಮೇಲೆ they decided to play with the frisbee. ಸ್ನೇಹಿತರೆ, ಮಿಕ್ಕಿ ಎಲ್ಲವೂ ಕೂಡ ಎಲ್ಲ ಆಪ್ಷನ್ಸ್ 77, 78, 79, 80 4 ಪ್ರಶ್ನೆಗಳಲ್ಲಿ ಕ್ರಿಯಾಪದಕ್ಕೆ ಸಂಬಂಧಿಸಿದೆ. ನಾನು ತುಂಬಾ ಸಲ ಹೇಳಿದ್ದೀನಿ, ಯೂಟ್ಯೂಬ್ ನಲ್ಲಿ ಜ್ಞಾನ ಗಂಗೋತ್ರಿಯ ಗ್ರಾಮರ್ ಕ್ಲಾಸ್ಗಳನ್ನ ವಾಚ್ ಮಾಡಿ, ಅದರಲ್ಲಿ ನಿಮಗೆ ಎಲ್ಲದರ ಹೆಚ್ಚಿನ ವಿವರಣೆ ಸಿಗುತ್ತೆ. ಇಲ್ಲಿ ನಾನು ಎಲ್ಲ ಸಾಧ್ಯವಾದಲ್ಲಿ ಬೇಕಾದಲ್ಲೆಲ್ಲ ನಾನು ವಿವರಣಾತ್ಮಕವಾಗಿ ಹೇಳ್ತಾ ನಿಮಗೆ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನ ನಾನು ನಿಮಗೆ ತಿಳಿಯಪಡಿಸಿದ್ದೀನಿ. ಸೊ ಈ ಪೇಪರ್ನ ಬಿಡಿಸಿದೀವಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಸದ್ಯದಲ್ಲೇ ಮುಂದಿನ ಸೆಷನ್, ಮುಂದಿನ ಪೇಪರ್ ಅಲ್ಲಿ. ಅಲ್ಲಿ ತನಕ ಕಲಿತಾ ಇರಿ. ಮತ್ತೆ ನೀವು ಜ್ಞಾನ ಗಂಗೋತ್ರಿ ಜೊತೆಗೆ ಏನೇ ಹೆಚ್ಚಿನ ಅನುಮಾನಗಳಿದ್ರು ನಮಗೆ ಫೋನ್ ಹಾಯಿಸ್ಬೋದು. ಪರದೆ ಮೇಲೆ ಕಾಣ್ತಾ ಇತ್ತು ಇಷ್ಟೊತ್ತುನೇ ಫೋನ್ ನಂಬರ್ಗಳು, ಅಥವಾ ನೇರವಾಗಿ ಬನ್ನಿ ಮೆಟ್ರೋ ವಿಜಯನಗರ ಬೆಂಗಳೂರು ಹತ್ತಿರ ಇರುವಂತಹ ಜ್ಞಾನ ಗಂಗೋತ್ರಿಗೆ. ಎಲ್ರಿಗೂ ಒಳ್ಳೇದಾಗ್ಲಿ.